ಒಂದು 2 ವಾರದಿಂದ ಇಲ್ಲಿ ಬಂದು ಬಾಕ್ಲು ಮಂಚ ತೊಗೊಂಡೋಗಿರೋ ಗೊತ್ತೇ ಅಣ್ಣ? ನಮ್ಮ ಮಾವ ಬಂದ್ಬಿಟ್ಟು ಇಲ್ಲಿಗೆ ಇಲ್ಲಿಗೆ ಬಂದು ತಗೊಂಡೋಗಿರೋ ಶಿವಮೂರ್ತಿ ಅಂದ್ಬಿಟ್ಟು ಮೊನ್ನೆ 3 ದಿವಸದಿಂದ ಬಂದು ವಾಸ್ಕಲ್ ನಿಲ್ಲಿಸ್ತಾರಲ್ಲ ಗೊತ್ತಾ ಹೊಸ್ಮನೆಗೆ, ಅದು ನಮ್ಮ ಮಾವ ಬಂದು ತಗೊಂಡೋಗಿದ್ರು ಇಲ್ಲಿ ಯಾವುದಿಲ್ಲಲ್ಪ. ನಾನು ಶಿವಣ್ಣ ಅಂದ್ರೆ ಹೇಳ್ವ, ನೀವು ಹೇಳ್ವನಾ? ಇರು ಒಂದು ನಿಮಿಷ, ಅವರು ಲೊಕೇಶನ್ SL ಇಂಜಿನಿಯರ್ ವರ್ಕು, ಅದಕ್ಕೆ ಕೇಳಿದೆ. ಅದು ಶಿವಣ್ಣ ಅಲ್ವಾ ಅವ್ರ ಹೆಸರು? ಶಿವಣ್ಣ ಸರಿ ಆಯ್ತು. ಶಿವಮೂರ್ತಿ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಬಂದು ಬಾಗಿಲು ತಗೊಂಡೋಗಿದ್ರು ಮೊನ್ನೆ ಒಂದು 3 ವಾರದಿಂದ. ನೀವು ಮರ್ತ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ಇಲ್ಲ 3 ವಾರದಿಂದ ಮೈಸೂರು ಕೆಲಸ ಮಾಡ್ತಿದ್ದು, ಮೊನ್ನೆ ಬಂದಿರೋದು ಹೇಳಿ. ಹೌದಾ? ಅಲ್ಲಣ್ಣ, ಆ ಮರಗ ನೀವು ತ್ಯಾಗದ ಮರ ಹಾಕಿ ಅಂತಂದ್ರೆ ನೀವು ಇದು ಯಾವುದೋ ಈ ನೀಲಗಿರಿ ಮರನೂ ಮತ್ತೆ ಬೆಂಡು ತಂದು ಹಾಕ್ಬಿಟ್ಟು ಕಳ್ಸಿದಿರಲ್ಲಣ್ಣ? ಯಾವ್ದು ನಾವಲ್ಲಪ್ಪ, ಯಾರಂತ ಗೊತ್ತಿಲ್ಲ, ಕರೆಕ್ಟಾಗಿ ಕೇಳಿ. ಅದೇ ಅವ್ರು ಹೇಳ್ತಾರೆ, ಅದಕ್ಕೆ ಬತ್ತಾದಾರ ಅಂತ ಕೇಳಿದೆ. ಇಲ್ಲಿ ನಮ್ಮನ್ನು ಕೇಳಿದ್ರೆ ಹೆಂಗೆ ಇದು? ಅದ ನಿಮ್ಮ ಅದೇ ಬರ್ತಾರೆ 1 ನಿಮಿಷ, ಅವರೇ ಬರ್ತಾರೆ. ಅದಕ್ಕೆ 1 ತಿಂಗಳಾಗಿಲ್ಲ ನಾವು ಇದಾಕಿಸಿ. ನಾವು ಎಲ್ಲಿ ಯಾವ ಊರಲ್ಲಿ ಮನೆ ಮಾಡಿದ್ವಿ ಹೇಳಿ? ನಾವು ಇಲ್ಲೇ ಹತ್ರ ಆರ್ ಆರ್ ನಗರ ಹತ್ರ. ಇಲ್ಲ ನೀವೇನೇ ಅಣ್ಣ, ಈಗ ನಾವು ದುಡ್ಡು ಕೊಡ್ತೀವಿ ಅಂತಂದ್ಮೇಲೆ ನಿಮಗೆ ನೀವು ಕರೆಕ್ಟಾಗಿ ಕೆಲಸ ಮಾಡ್ಬಿಟ್ಟು ಕೊಡ್ಬೇಕು ತಾನೆ. ಅಲ್ಲ, ಈಗ ನಾವು ಮಾಡಿಲ್ಲ, ಕರೆಕ್ಟಾಗಿ ಕೇಳಿ ಸರ್ ಅದು ಯಾರು ಏನಂತ. ನಾನು ಕರೆಕ್ಟಾಗಿ ಕೇಳ್ಕೊಂಡಿಲ್ವ ಇಲ್ಲಿ ಬಂದಿದ್ದು? ನೀವು ಅದು ಯಾರೋ ನಮ್ಗೆ ಗೊತ್ತಿಲ್ಲ, ಕರೀರಿ ಅದು ಯಾರು. ಬರ್ತಾರೆ, ಅದಕ್ಕೆ ಅವ್ರಿಗೆ ಲೊಕೇಶನ್ ಕಳಿಸಿದ್ದೀನಿ. ನೀವು ಬಾಗ್ಲು ಮಾಡಿ ಅಂದರೆ ಮನೆಗೆ ಊರು ಬಾಗ್ಲು ಮಾಡಿ ಇಟ್ಟಿದ್ದೀರಲ್ಲ, ಅದು ನಾವೇನು ಮಾಡುವೆ ಹೇಳಿ? ಆರಾಮಗಳಲ್ಲಿ ನಾನು ಕೆಲಸನೇ ಮಾಡಿಲ್ಲ. ಕೆಲಸ ಮಾಡಿದಾನೆ ಸುಮ್ಮನೆ ಬರ್ತೀನಿ ಅಣ್ಣ ನಾನು. ನಾವು 60-70 ಸಾವಿರ ರೂಪಾಯಿ ಕೊಟ್ಟು ಒಂದು ಡೋರು ಅಂತ ಮಾಡಿಸಿರ್ತೀವಿ ನಾವು. ಈಗ ನೀವು ಅಂದ್ಬಿಟ್ರೆ ಅದು ಯಾವುದೋ ಬೇರೆ ಮರ ತೆಗ್ದು ಮಾವಿನ ಮರವೋ ಇನ್ನೊಂದು ಮರನೋ ತಂದು ಕೊಟ್ಬಿಟ್ರೆ ಕುಟ್ಟೆ ಹೊಡೆದು ಕೂತದ ಅಲ್ಲಿ. ಅದು ಯಾವುದು ನಾವು ಮಾಡಿಲ್ವಲ್ಲಪ್ಪ, ಅದು ಯಾರು ಕರಿಸಪ್ಪ ನೋಡೋಣ. ಈಗ ಅದೇ ಬರ್ತಾರೆ, ಒಂದು 10 ನಿಮಿಷ ಬರ್ತಾರೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ನಾವು ಸುಮ್ಮನೆ ಈಗ ಬೇರೆಯವ್ರನ್ನ ಕೇಳೋಕಾಯ್ತದ ನಿಮ್ಮ ಹತ್ರ ಬಂದು? ಈ ಥರ ಮಾಡ್ಬಿಟ್ರೆ ಅಣ್ಣ ಕೆಲಸದಲ್ಲಿ ಹೆಂಗೆ ಅಣ್ಣ, ಹೆಂಗೆ ಇಲ್ಲ ಅವ್ರು ಬರೋಕ್ಕಿಂತ ಮುಂಚೆ ತೀರ್ಮಾನ ಆಗ್ಬೇಕು. ನಾನು ಮಾಡೇ ಇಲ್ವಲ್ಲ, ನನಗೆ ಈಗ ಸುಮ್ಮನೆ ಬಂದ್ಬಿಡ್ತೀರ ನಾನು? ಗೊತ್ತಿಲ್ಲ, ಸುಮ್ಮನೆ ಬಂದ್ಬಿಡ್ತೀನಿ. ಏನಕ್ಕೆ ಬರ್ಲಿ ಸುಮ್ಮನೆ? ನಾನು ಇರ್ಲೇ ಇಲ್ಲ, ಮೈಸೂರಿಗೆ ಹೋಗಿದ್ದೆ, ನೆನೆ ಬಂದಿದ್ರು ಅಮ್ಮೋಡು ಕೇಳಿ ತೆಗ್ದೇ ಇಲ್ಲ. ಈಗ ಮೊನ್ನೆ ತೆಗ್ದಿರೋದು ಕೆಲಸ ಮಾಡ್ತೀನಿ. ಅಲ್ಲ, ಟೀ ಕುಡ್ ಹಾಕು ಅಂತಂದ್ರೆ ನೀವು ಯಾವ್ದೋ ಮಾಡಿಲ್ಲಪ್ಪ, ಯಾವ್ದೋ ಗೊತ್ತಿಲ್ಲ, ಅದು ಯಾರೋ ನನಗೆ ಗೊತ್ತಿಲ್ಲ ಅನ್ನೋದು ಅನ್ನಿಸಿ ನನಗೆ ಗೊತ್ತಿಲ್ಲ, ಅದು ಯಾರೋ ನಿನ್ಗೆ ಗೊತ್ತಿಲ್ಲ ನನಗೆ. ಇಷ್ಟೊಂದು ಸುಳ್ಳು ಹೇಳ್ಬೇಡಿ, ದುಡ್ಡು ಇಸ್ಕೊಬಿಟ್ಟೆ ಅಣ್ಣ. ಬರ್ತಾರಲ್ಲ, ಬರ್ಲಿ ಇರೋ, ನೀನ್ ಯಾಕೆ ಅಲ್ಲಿ ನಂಗೆ ಟೆನ್ಷನ್ ಆಗೋದು. ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಏನ್ ಮಾಡ್ಲಿ, ನೀನ್ ಮಾಡ್ಕೊಂಡು ಯಾರಿಗೋ ಮಾಡಿರ್ಬೇಕು. ನಾನು ಕೇಳಿದ್ರೆ ಹೆಂಗೆ? ನಾನು ಯಾರ್ಯಾರಿಗೋ ಯಾಕಡೆ ಕೇಳ ಬರ್ಲಿ ಅಲ್ಲೂ ಹಿಂಗೆ ಸೇಲ್ ಮಾಡ್ತಿದ್ದೆ, ಅಲ್ಲೂ ಹಿಂಗೆ ಮಾಡ್ತಾ ಇದ್ದಾಳ. ಬಂದು ಇವನು ಅಲ್ಲ ಫೋನ್ ನೋಡ್ತೀವಣ್ಣ. ಏನ್ ಮಾಡ್ತೀರಣ್ಣ? ಅಲ್ಲ ನೀವು ಬರ್ಲಿ ಒಂದು 10 ನಿಮಿಷ ಇರ್ರಿ. ಬರ್ಲಿ ಅವ್ರು ಸಾಕ್ಷಿ ಸಮೇತ ಬರ್ತಾರಲ್ಲ, ಅವಾಗಿರೋದು ನಿಮ್ಗೆ. ಅಯ್ಯೋ, ಕ್ಯಾಮ್ರಾ ಇದೆ, ಕುರಿಗಳು ಸ್ವಾಮಿ ಅಂತ ಕಾಮಿಡಿ ಪ್ರೋಗ್ರಾಮ್ ಅಣ್ಣ. ದಯವಿಟ್ಟು ಕ್ಷಮಿಸಿದ್ದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ವಿಭಿನ್ನವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಅಣ್ಣ, ತಾವು ಸ್ವೀಕರಿಸಬೇಕು, ಇದು ನಿಮಗೆ. ಬಿಡಿ ಸಾಕು. ಓಕೆ ಅಣ್ಣ, ಈ ಥರದವ್ರು ಯಾರ್ಯಾರು ಕನ್ಫ್ಯೂಸ್ ಆಗಿ ಬರ್ತಾರೆ. ನೀವು ತುಂಬಾ ಚೆನ್ನಾಗಿ ಮಾಡ್ತೀರಿ, ಗೊತ್ತಿದೆ. ನಿಮ್ಮ ಬಗ್ಗೆ ನಾವು ಕೇಳಿದ್ವಿ, ಅವ್ರು ಹೇಳಿದ್ರು ನಿಮ್ಮ ಸ್ನೇಹಿತರು, ಅವ್ರು ಸಕ್ಕತ್ತಾಗಿ ಮಾಡ್ತಾರೆ. ಬಾಗ್ಲು ಗೀಗ್ಲೆಲ್ಲ ಅದೇ ತುಂಬಾ ಆರ್ಡರ್ಸ್ಗಳು ಬರ್ತಾ ಇರ್ತಾವೆ ಅವ್ರಿಗೆ. ಬಟ್ ಅವ್ರಿಗೆ ಏನಾದ್ರು ಫ್ರೀ ಆಗಿದ್ದಾರೆ, ಆರಾಮಾಗಿ ಒಂದು ಕುರಿ ಮಾಡಿಬಿಡಿ ಇವತ್ತು ಅಂದ್ರು. ಅದಕ್ಕೆ ಮಾಡಿದ್ವಿ ನಾವು. ಬರೋಣ? ಓಕೆ ಅಣ್ಣ, ಬರ್ತೀವಿ ಅಣ್ಣ. ಥ್ಯಾಂಕ್ ಯು ಅಣ್ಣ.